ನಮ್ಮ ರೈತರು ಕಳೆ ಔಷಧಿ ಹಾಕ್ತಾ ಇದ್ದಾರೆ. ಆ ಕಳೆ ಔಷಧಿ ಹಾಕಿರೋ ಭತ್ತದ ಗದ್ದೆಗೆ ಡೆಫಿನೆಟ್ ಆಗಿ ರೋಗ ಬಂದೇ ಬರ್ತದೆ. ನಮಸ್ಕಾರ ಸರ್. ತಮ್ಮ ಪರಿಚಯ? ಸರ್, ನನ್ನ ಹೆಸರು ಸೈಯದ್ ಗನಿ ಖಾನ್ ಅಂತ, ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್. ಮತ್ತು ಏನು ಅಂತಂದರೆ ನಾವೇನು ನೀವು ಮೊದಲು ಹಳೆ ವೀಡಿಯೋದಲ್ಲಿ ರೈಸ್ ಮಿಲ್ ನೋಡಿದ್ರಿ. ಬಟ್ ಇವತ್ತು ನಾವೇನು ಭತ್ತ ಬೆಳೀತಾ ಇದ್ದೀವಿ, ಈ ದೇಶಿ ತಳಿಗಳು, ಅದರದ್ದು ಪೈರು ಮತ್ತು ನಾಟಿ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅದನ್ನು ನೀವು ಗಮನಿಸ್ಬೋದು. ಮೊದಲದು ಇದು ಗಂಧಸಾಲೆ, ಇದೊಂದು ಲೈನು. ಈ ಪೈರು ಗಂಧಸಾಲೆ ಪೈರು. ಇಲ್ಲಿ ಬರ್ಮಾ ಬ್ಲಾಕ್ ಹಾಕಿತ್ತು, ಬಂದಿಲ್ಲ. ಇದು ರತ್ನಚೂಡಿ, ಇದೆರಡು ಲೈನು ರತ್ನಚೂಡಿ ಭತ್ತ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಇದು ಪುಟ್ಟ ಭತ್ತ, ಇದು ಕೂಡ ಜರ್ಮಿನೇಷನ್ ಫೇಲ್ ಆಗಿ ಹೊರಟೋಗಿತ್ತು. ಇದು ಕೆಂಪು ಸಣ್ಣ, ಆಮೇಲೆ ಇದು ಸೇಲಂ ಸಣ್ಣ, ಆಮೇಲೆ ಇದು ಬ್ಲ್ಯಾಕ್ ವೆರೈಟಿ. ಬ್ಲ್ಯಾಕಲ್ಲಿ ಮಣಿಪುರ್ ಚಹಾವ್ ಅಂತ, ಇದು ಗಿಡನೂ ಕಪ್ಪಗೆ ಬರುತ್ತೆ. ಆಮೇಲೆ ಇದು ಬ್ಲ್ಯಾಕು ಸಣ್ಣದು ಫೈನ್ ರೈಸ್ ಬ್ಲ್ಯಾಕ್ ಬರುತ್ತೆ, ನಾವು ಡೆವಲಪ್ ಮಾಡಿರೋವಂಥ ವೆರೈಟಿ. ಈ ಥರ ಈ ದೇಶಿ ತಳಿಗಳನ್ನು ಇಲ್ಲಿ ನರ್ಸರಿ ಮಾಡಿಕೊಂಡು ಸಪ್ರೇಟಾಗಿ ಒಂದೆರಡು ಪಾತೆ ಮೂರು ಪಾತೆ ನಾಟಿ ಮಾಡ್ತೀವಿ ನಾವು. ಆ ರೀತಿಯಾಗಿ ಮತ್ತು ಇದನ್ನು ಬೆಳೆದದ್ದನ್ನು ನಾವು ನಮ್ಮ ಮಿಲ್ಲಲ್ಲಿ ಇಟ್ಕೊಂಡು ಅದನ್ನು ಅಕ್ಕಿ ಮಾಡಿ ರೈತರು ಕೇಳಿದಾಗ ಅಕ್ಕಿನ ಮಾರಾಟ ಮಾಡ್ತೀವಿ. ಈ ರೀತಿಯಾಗಿ ಒಂದು ದೇಶಿ ತಳಿಗಳ ಸಂರಕ್ಷಣೆ ಮಾಡ್ತೀವಿ. ಮತ್ತು ಬೀಜ ಕೇಳಿದವ್ರಿಗೆ ಬೀಜನೂ ಕೊಡ್ತೀವಿ. ಆ ರೀತಿಯಾಗಿ ಈ ದೇಶಿ ತಳಿಗಳು ಇಲ್ಲೊಂದು 6 ವೆರೈಟಿ ಇದ್ದಾವೆ. ಇನ್ನೊಂದು 6-7 ವೆರೈಟಿ ಆ ಕಡೆ ನರ್ಸರಿನಲ್ಲಿದೆ, ಅದನ್ನು ನಿಮಗೆ ತೋರಿಸ್ತೇನೆ. ಈಗ ನಾರ್ಮಲ್ ಈಗ ಲೋಕಲ್ ಹೈಬ್ರಿಡ್ ತಳಿಗಳು ಸಸಿ ಮಡಿ ಮಾಡ್ತೀರಲ್ಲ, ಅದಕ್ಕೂ ನಾಟಿ ಸಸಿ ಮಡಿ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಏನೂ ವ್ಯತ್ಯಾಸ ಇಲ್ಲ. ಅದು ಹೈಬ್ರಿಡ್ ವೆರೈಟೀಸ್ಗಳಲ್ಲಿ ಇವಾಗ 1 ಎಕರೆಗೆ ಬರೀ 8 kg ಬೀಜ ಬಂದಿದೆ. ಅದೇ ಥರ ನಾವು ಕೂಡ ನಮ್ಮ ತಳಿಗಳನ್ನು ಕೂಡ 1 ಎಕರೆಗೆ 8 kg ನೆಡ್ಬೋದು, 8ರಿಂದ 10 kg ನೆಡ್ಬೋದು. ಬಟ್ ಹಾಕುವಾಗ ಸ್ವಲ್ಪ ತೆಳುವಾಗಿ ಒಟ್ಲು ಹಾಕ್ಕೊಂಡ್ರೆ ಅದು ಪೈರು ದಪ್ಪ ಬರುತ್ತೆ. ಇಲ್ಲ ಅಂತಂದರೆ ಪೈರು ಸಣ್ಣ ಆಗಿಬಿಟ್ಟು ಪೈರು ಉಲ್ಸಲ್ಲ ನಮಗೆ. ಆವಾಗ ಈಗ ಇದೇನು ಹಾಕಿರೋದು, ಇದು ಬರೀ ಅರ್ಧ kg ಹಾಕಿರೋದು ನಾವು ಅಷ್ಟೇ. ಒಂದೊಂದು ಹುಡಿಗೆ ಅರ್ಧ kg ಹಾಕಿದ್ದೀವಿ ಅಷ್ಟೇ. ಹಾಗಾಗಿ ನೋಡಿ, ಅರ್ಧ kg ಅಂದರೆ 1 kgಗೆ ಸುಮಾರು 1 ಎಕರೆಗೆ ನಾವು ಪೈರನ್ನು ನಾಟಿ ಮಾಡ್ಬೋದು. ಇದು ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಎಕರೆಗಾರು ನಾಟಿ ಮಾಡ್ಬೋದು. ಇದನ್ನು ಈ 2 ಲೈನು 1 kg ಭತ್ತ ಹಾಕಿರೋದು, ಒಂದು 2 ಎಕರೆಗಾರು ನಾವು ನಾಟಿನ ಮಾಡ್ಬೋದು. ಈ ರೀತಿಯಾಗಿ ದೇಶಿ ತಳಿಗಳನ್ನು ಕೂಡ ತೆಳುವಾಗಿ ಒಟ್ಲು ಇಟ್ಕೊಂಡ್ರೆ ಅದನ್ನು ಕೂಡ ಕಡಿಮೆ ಬೀಜ ಪ್ರಮಾಣದಲ್ಲಿ ನಾವು ಎಕರೆಗಟ್ಟಲೆ ಜರ್ಮಿನೇಷನ್ ಹೇಗೆ, ಮೊಳಕೆ ಹೊಡೆಯೋ ಪ್ರಮಾಣ? ಮೊಳಕೆ ಹೊಡೆಯೋ ಪ್ರಮಾಣ ನಾವು ಬೀಜವನ್ನು ಆಯ್ಕೆ ಮಾಡುವಾಗ ಒಳ್ಳೆ ಬೀಜ ಆಯ್ಕೆ ಮಾಡಿಕೊಂಡ್ರೆ ಪ್ರಮಾಣ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಈಗ ನೋಡಿ, ನಾವು 2 ವರ್ಷದ್ದು ಪುಟ್ಟ ಭತ್ತ ಮತ್ತು ಬರ್ಮಾ ಬ್ಲಾಕ್ ಹಾಕಿದ್ವಿ. ಅದು 2 ವರ್ಷ ಭತ್ತ ಹಳೇದಾದ್ದರಿಂದ ಅದು ಜರ್ಮಿನೇಷನ್ ಬರಲಿಲ್ಲ ನಮಗೆ. ಹಾಗಾಗಿ ನಾವು ಈ ಬೀಜವನ್ನು ಆಯ್ಕೆ ಮಾಡ್ಕೊಳ್ಳೋವಾಗ ಒಳ್ಳೆ ಬೀಜವನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಜರ್ಮಿನೇಷನ್ ಫೇಲ್ಯೂರ್ ಆಗಲ್ಲ. ಸರಿ, ಇದು ಜರ್ಮಿನೇಷನ್ ಟೈಮ್ ಡಿಫ್ರೆನ್ಸ್ಗಳಿದೆಯಾ ಹೈಬ್ರಿಡ್ಗೂ ಮೊಳಕೆ ಇದು ನಾಟಿ? ಇಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಅದು ಸೇಮ್ ಇರುತ್ತೆ, ಜರ್ಮಿನೇಷನ್ ಸೇಮ್ ಇರುತ್ತೆ. ಒಂದು 24 ಅವರ್ಸ್ಗೆ ಕೊಳ್ಬುಡ್ಕೆ ಹೊಡೆಯುತ್ತದೆ. ಅದಾದಮೇಲೆ ಒಂದು ನಿಮಗೆ 3 ದಿವಸಕ್ಕೆ ಪೈರ್ ಕಾಣೋಕ್ಕೆ ಶುರು ಆಗುತ್ತೆ. ಅದೇ ಥರ ಸೇಮ್ ವ್ಯತ್ಯಾಸ ಏನು. ನೆಡಬೇಕಂದ್ರೆ ಎಷ್ಟು ದಿನ ಆಗುತ್ತೆ? ನೆಡಬೇಕು ಅಂದರೆ ನಾವು ಸಾಮಾನ್ಯವಾಗಿ ಒಂದು 25ರಿಂದ 30 ದಿವಸ, 1 ತಿಂಗಳ ಒಳಗಡೆ ನಾವು ನಾಟಿ ಮಾಡಿಬಿಡ್ತೀವಿ. 20ರಿಂದ 1 ತಿಂಗಳ ಒಳಗಡೆ. ಈಗ ಹಾಕಿ ಇದು ಒಂದು ಸುಮಾರು ಒಂದು 18ರಿಂದ 20 ದಿವಸ ಆಗಿದೆ. ಇದು ನಾಳಿದ್ದು ನಾಟಿ ಆಗುತ್ತಿದ್ದು. ಈಗ ನೀವು ಸಾಂಪ್ರದಾಯಿಕ ಪದ್ಧತಿಲೇ ನಾಟಿ ಮಾಡೋದಾ ಅಥವಾ ಮೆಷಿನ್ನು ಅಥವಾ? ಅಲ್ಲ, ಮೆಷಿನ್ನಲ್ಲಿ ಮೊದಲು ಮಾಡ್ತಿದ್ವಿ. ಇವಾಗ ಮೆಷಿನು ಅದು ಕೆಟ್ಟೋಗಿ ಒಂದು 4-5 ವರ್ಷ ಆಯಿತು, ಅದನ್ನು ನಿಲ್ಲಿಸಿದ್ದೀವಿ. ಮತ್ತು ಮೆಷಿನಿಗೆ ಮಾಡಬೇಕಾದ್ರೆ ಟ್ರೈನಲ್ಲಿ ಹಾಕಬೇಕು. ಟ್ರೈನಲ್ಲಿ ಹಾಕಿ ಅದನ್ನು ಇದು ಮಾಡ್ಕೋಬೋದು. ಬಟ್ ನಮ್ಮದು ಇವಾಗ ಇಲ್ಲಿ ಆ ಮೆಷಿನಲ್ಲಿ ಹಾಕಿದಾಗ ಮತ್ತು ಅದರಲ್ಲಿ ಇಂಟರ್ಪ್ಲಾಂಟಿಂಗ್ ಮಾಡಬೇಕು, ಮತ್ತು ಮಿಸ್ ಆಗುತ್ತೆ, ಅದನ್ನು ಮಾಡಬೇಕು. ಮತ್ತು ಕಳೆಗಳಿಗೋಸ್ಕರ ಅದನ್ನು ಕಳೆ ಔಷಧಿ ಇಡಿ ಅಂತ ಹೇಳ್ತಾರೆ ಮಿಷಿನ್ ನಾಟಿ ಮಾಡಿದಾಗ. ಮತ್ತು ಅದಕ್ಕೋಸ್ಕರ ನಾವು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಮತ್ತು ನಾವೇನು ಸಾಂಪ್ರದಾಯಿಕವಾದ ನಾಟಿ ಮಾಡ್ತಿದ್ವಿ ಅದೇ ಥರ ನಾವು ಇವಾಗ ಆಳುಗಳು ಕಟ್ಕೊಂಡು ನಾಟಿ ಮಾಡ್ತೀವಿ. ಸರಿ, ಈಗ ಇದು ಯಾವ ಪದ್ಧತಿಯಲ್ಲಿ ಬೆಳೀತಾ ಇದೆ? ನಮ್ಮ ಪೂರ್ವಜರು ಏನು ಪದ್ಧತಿಯಲ್ಲಿ ಬೆಳ್ಕೊಂಬರ್ತಿದ್ರು ಅಂದರೆ, ಮೊದಲು ನಾವು ಏನು ಗದ್ದೆಗೆ ಹಸಿರೆಲೆ ಗೊಬ್ಬರಗಳಾಗಿ ಉರುಳಿ ಇರ್ಬೋದು, ಅಲಸಂದೆ ಇರ್ಬೋದು, ಅವೆಲ್ಲ ಹಾಕಿ ಅದನ್ನು ಮಲ್ಚ್ ಮಾಡ್ತಿದ್ವಿ. ಅದನ್ನು ಮಲ್ಚ್ ಮಾಡಾದ್ಮೇಲೆ ಅದ್ರ ಮೇಲೆ ನಾಟಿ ಮಾಡ್ತೀವಿ. ನಾವು ಭೂಮಿನ ಒಳ್ಳೆ ಹಸಿರೆಲೆ ಗೊಬ್ಬರವಾಗಿ ಮಲ್ಚಿಂಗ್ ಮಾಡ್ತೀವಿ. ಅದಾದಮೇಲೆ ನಮ್ಮ ಪೈರನ್ನ ಒಟ್ಲು ಇಕ್ಕೊಂಡು ಅದನ್ನು ಸಪ್ರೇಟಾಗಿ. ಬೇರೆ ಏನಾದರೂ ಗೊಬ್ಬರ ಬಳಸ್ತೀರಾ? ಬೇರೆ ಏನೂ ಗೊಬ್ಬರ ಬಳಸಲ್ಲ ನಾವು. ಕೊಟ್ಟಿಗೆ ಗೊಬ್ಬರನೂ ಬಳಸ್ತೀವಿ. ಕೊಟ್ಟಿಗೆ ಗೊಬ್ಬರ ಮೊದಲು ಹಾಕಿರ್ತೀವಿ. ಕಾಳು ಚೆಲ್ಲುವಾಗ ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನು ಕಾಳು ಚೆಲ್ತೀವಿ. ಆಮೇಲೆ ಇವಾಗ ಏನು ಹಾಕಲ್ಲ ಸಾಮಾನ್ಯವಾಗಿ. ಮಧ್ಯದಲ್ಲಿ ಜೀವಾಮೃತ ಆ ಥರ ಅದು ಏನು ಅಂತಂದರೆ, ಈಗ ನಮ್ಮದು ಮೇನ್ ಟ್ಯಾಂಕ್ ಇದೆ, ಅಲ್ಲಿ ನೀರು ಬರುವಂಥದ್ದು ಕಾಲುವೆಯಿಂದ. ಅಲ್ಲಿಗೆ ಏನು ಡೈಲಿ ಬರುತ್ತಲ್ಲ ಹಸಿ ಸಗಣಿ, ಅದನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅಂದರೆ 2 ದಿವಸದ್ದು ಸಗಣಿ ಅಲ್ಲಿಗೆ ಹಾಕ್ತೀವಿ.
ಒಂದು 2 ದಿವಸ ಅಲ್ಲಿಡ್ತೀವಿ, 3ನೇ ದಿವಸಕ್ಕೆ ತಗೊಂಡೋಗಿ ಅಲ್ಲಿಗೆ ಹಾಕ್ತೀವಿ. ಅಲ್ಲಿಗೆ ಅದನ್ನೇ ಕರಗಿ ಬರ್ತಾ ಇರ್ತದೆ. ನಮಗೆ ಎಲ್ಲಿ ಗಂಟ ಹೊಡೆ ಬಂದು ಕಾಯಾಗಿ ಆಗೋ ತನಕ ಅದನ್ನು ಕಂಟಿನ್ಯೂಸ್ ಆಗಿ ನೀರು ಜೊತೆಲಿ ಬಿಡ್ತಾ ಇರ್ತೀವಿ. ಈ ರೀತಿಯಾಗಿ ಅದು ಗೊಬ್ಬರ ಹೋಗ್ತಾ ಇರ್ತದೆ ನಮಗೆ. ಬೇರೆ ಏನಾದರೂ ಗೊಬ್ಬರ, ಕೋಳಿ ಗೊಬ್ಬರ ಆ ಥರ ಬೇರೆ ಏನೂ ಇಲ್ಲ ಸರ್, ಕೋಳಿ ಗೊಬ್ಬರ ಏನೂ ಕೊಡಲ್ಲ. ಅದರಲ್ಲೇ ಬರುತ್ತೆ ಇಳುವರಿ? ಅದರಲ್ಲೇ ಬರುತ್ತೆ ಸರ್. ಇವಾಗ ಒಂದು ನಾಟಿ ಭತ್ತ ಬೆಳೆದ್ರೆ 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್? ಅದು ಡಿಪೆಂಡಿಂಗ್ ಅಪಾನ್ ಏನು ನಮ್ಮ ತಳಿಗಳಿದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅಲ್ಪಾವಧಿಗಳು ತಗೊಂಡ್ರೆ ಅಂದರೆ ಕಡಿಮೆ ದಿವಸಕ್ಕೆ ಬರೋ ತಳಿಗಳು ತಗೊಂಡ್ರೆ ಸ್ವಲ್ಪ ಕಡಿಮೆ ಇಳ್ಳು ಇರುತ್ತೆ. ಜಾಸ್ತಿ ದಿವಸ ಬರುವಂತಹ ತಳಿಗಳು ತಗೊಂಡ್ರೆ ಇಳ್ಳು ಜಾಸ್ತಿ ಇರುತ್ತೆ. ಇವಾಗ ಎಕ್ಸಾಂಪಲ್ ಈಗ ಬರ್ಮಾ ಬ್ಲ್ಯಾಕ್ ಆಯಿತು ಅಥವಾ ಇದು ಮಣಿಪುರ್ ಚಹಾ ಅಂತ, ಇದು 135-140 ದಿವಸಕ್ಕೆ ಬರುತ್ತೆ. ಸಾಮಾನ್ಯವಾಗಿ ನಮಗೆ ಒಂದು 15ರಿಂದ 18 ಕ್ವಿಂಟಲ್ ಇಳುವರಿ ಬರುತ್ತೆ ಇದು. ಓಕೆ. ಸೊ ಇಳುವರಿಲಿ ಏನು ವ್ಯತ್ಯಾಸ ಆಗಲ್ಲ? ಇಳುವರಿಲಿ ಏನು ವ್ಯತ್ಯಾಸ ಆಗಲ್ಲ. ಭೂಮಿ ಫಲವತ್ತತೆ ಇದ್ದರೆ ಎಲ್ಲ ಭತ್ತಗಳು ಸಾಮಾನ್ಯವಾಗಿ ಇಳುವರಿ ಕೊಡ್ತವೆ. ಮತ್ತು ನಿಮಗೆ ಏನು ಹೈಬ್ರಿಡ್ ವೆರೈಟಿಗಳಿದ್ದಾವೆ ಅವಕ್ಕೆ ನೀವು ಅಧಿಕವಾಗಿ ಗೊಬ್ಬರ ಕೊಡಬೇಕಾಗುತ್ತೆ. ನಮಗೆ ಇವಕ್ಕೇನು ಗೊಬ್ಬರ ಕೊಡಲ್ಲ, ಹಂಗಾಗಿ ನಮಗೆ ಬಂದಷ್ಟು ಇಳುವರಿನೂ ಲಾಭನೇ. ಇದು ಕಮ್ಮಿ ನೀರು ಕೊಟ್ರೂ ಪರವಾಗಿಲ್ಲ? ಕಮ್ಮಿ ನೀರು ಕೊಟ್ರೂ ಪರವಾಗಿಲ್ಲ, ಆರಾಮಾಗಿ ಬೆಳೀತವೆ. ಕಡಿಮೆ ನೀರು, ಕಳೆ ನಿರ್ವಹಣೆ ಮತ್ತು ಗೊಬ್ಬರ ಕಡಿಮೆ ಕೊಟ್ರು, ಈಗ ನೋಡಿ ನಾವು ಒಟ್ಲಾಕಿ ಬಿಟ್ಟಿದ್ದೀವಿ ಅಷ್ಟೇ, ಇನ್ನೇನು ಮಾಡಿಲ್ಲ ಇದಕ್ಕೆ. ಸೊ DAP ಏನು ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ. ಸೊ ಈಗ ರೋಗಗಳೇನು ಬರುತ್ತೆ? ರೋಗಗಳಂತಂದರೆ ಪೈರು ಚೆನ್ನಾಗಿ ಬರಲಿಲ್ಲ ಅಂತಂದರೆ ರೋಗಗಳಿಗೆ ಬಂದೇ ಬರ್ತವೆ. ಅಲ್ಲಿ ನಮಗೇನು ನಾವು ಮಕ್ಕಳಿಗೆ ಹೆಂಗೆ ಸಾಕ್ತೀವಿ ಹಂಗೆ ಸಾಕ್ಕೊಂಬಂದರೆ ಅಲ್ಲಿನೇ ರೋಗಗಳನ್ನು ತಡ್ಕೊಬೋದು. ಈಗ ಸಾಮಾನ್ಯವಾಗಿ ನಮ್ಮ ರೈತರು ಹಾಕಿದಾಗ ಏನು ಮಾಡ್ತಾರೆ, ಒಟ್ಲು ಪಾತಿಗೆ ಹಾಕ್ತಾರೆ, 1-2 ಕಳೆ ಕಂಡ್ರೂ ಕೂಡ ಆ ಕಳೆ ಔಷಧಿ ಹೊಡೆದ್ಬಿಡ್ತಾರೆ. ನಾವೇನು ಕಳೆ ಔಷಧಿನೂ ಹೊಡೆಯಲ್ಲ, ಏನೂ ಮಾಡಲ್ಲ, ಬಂದಷ್ಟು ಬರಲಿ ಅಂದ್ಕೊಂಡು ಅಲ್ಲಿ ಆಮೇಲೆ ಮಧ್ಯದಲ್ಲಿ ನಾವು ನಾಟಿ ಮಾಡಿದಾಗ ಅಲ್ಲಿ ಕಳೆ ಬರ್ತಾವಲ್ಲ ಅದರಲ್ಲಿ ಕಿತ್ಕೊಳ್ತೀವಿ. ಈಗ ಸಾಮಾನ್ಯವಾಗಿ ಇದೇ ಕೆಮಿಕಲಲ್ಲಿ ಮಾಡೋ ರೈತರು ಇದ್ದಿದ್ರೆ ಇದಕ್ಕೆ ಕಳೆ ಔಷಧಿ ಹೊಡೆದ್ಬಿಟ್ಟಿರೋರು ಮೊದಲೇ. ಆ ಪೈರೆಲ್ಲ ಕೊನಾರೆಲ್ಲ ಕಾಣ್ತಾ ಇರೋದು ಸಾಯ್ಲಿ ಅಂದ್ಕೊಂಡು ಎಲ್ಲ ಹೊಡೆದ್ಬಿಡ್ತಾಯಿದ್ರು. ಬಟ್ ನಾವೇನು ಅದಕ್ಕೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಂದಷ್ಟು ಇಳು ಬರಲಿ, ಮತ್ತು ಈ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಕೊಡಬೇಕು ಅಂದ್ಕೊಂಡು ಒಂದು ಏಮ್ ಇಟ್ಕೊಂಡು ಇದನ್ನು ಸಂರಕ್ಷಣೆ ಮಾಡ್ತಾಯಿದ್ವಿ ನಾವು. ಕಳೆಯಲ್ಲೇ ಹೆಂಗೆ ನಿರ್ವಹಣೆ ಹೆಂಗೆ ಮಾಡ್ತೀವಿ? ಕಳೆ ಆಳುಗಳ ಕೈಲೇ ಕಳಿಸ್ತೀವಿ ನಾವು. ಸೊ ನಡೆದು ಸಾಂಪ್ರದಾಯಿಕವಾಗಿ ಕಾಳುಗಳ ಕೈಲೇ ನಡೆಸ್ತೀವಿ. ಆಳುಗಳೇ ಕಳೆ ಕಳಿಸ್ತೀವಿ, ಆಳುಗಳಿಗೆ ನಾಟಿ ಮಾಡಿಸ್ತೀವಿ. ಕಟಾವು ಮಾತ್ರ ಮೆಷಿನಲ್ಲಿ ಮಾಡ್ತೀವಿ. ಓಕೆ. ಆಳು ಸಿಕ್ಕಿದ್ರೆ ಆಳಲ್ಲೇ ಮಾಡಿಸ್ತೀವಿ, ಇಲ್ಲ ಅಂತಂದರೆ ಮೆಷಿನಲ್ಲಿ ಮಾಡ್ತೀವಿ. ಇದು ನಾವು ಡೆವಲಪ್ ಮಾಡಿರೋದು SH ವೆರೈಟಿ. ಇದೆರಡು ಲೈನ್ SH ವೆರೈಟಿ. ಇದು ಜೀರಿಗೆ ಸಣ್ಣ ಇದು ಕೆಂಪರಾಜ್ ಮುಡಿ, ಇದು 2 ವೆರೈಟಿ. ಇದು ಒಂದು ಸೆಂಟೆಡ್ ವೆರೈಟಿ, ಇದು ಸುಗಂಧವಾದ ವೆರೈಟಿ. ಇದು ಕೆಂಪು ಸಣ್ಣ, ಇದು ನವರ, ಇದು HMT, ಇದು HMT. ಈ ರೀತಿ ಇಲ್ಲೂ 1, 2, 3, 4, 5, 6, 7 ವೆರೈಟಿ ಇದ್ದಾವೆ ಇಲ್ಲೂ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಯಾವ ವೆರೈಟಿ ಅಂತ? ಎಲ್ಲ ಹಾಕಿರೋದು ನಮ್ಗೆ ಗೊತ್ತಲ್ಲ, ಯಾವ್ಯಾವ್ದು ಹಾಕಿದ್ದೀವಿ ಅಂತ, ಹಾಗಾಗಿ ಗೊತ್ತಾಗುತ್ತೆ. ಆಮೇಲೆ ಪೈರು ಕೂಡ ಒಂದೊಂದು ಸತಿ ಗೊತ್ತಾಗೋಗುತ್ತೆ. ಈ ಕಲರ್ ಬೇರೆ ಇರುತ್ತೆ, ಒಂದು ಹೈಟು ವೇರಿಯೇಷನ್ ನೋಡಿದ್ರೆ ಇಲ್ಲ ಗೊತ್ತಾಗುತ್ತೆ. HMT ಸ್ವಲ್ಪ ತುಂಡ ಇದೆ, ಅದು ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ 6 ವೆರೈಟಿ ಇದೆಯಲ್ವಾ? ಇಲ್ಲೊಂದು 7 ವೆರೈಟಿ ಇದೆ, ಅಲ್ಲೊಂದು 6 ವೆರೈಟಿ ಇದೆ. ಅದನ್ನು ಎಷ್ಟು ಎಕರೆಗೆ ಹಾಕ್ತೀರಾ? ಅದು ಎಷ್ಟೆಷ್ಟಕ್ಕೆ ಆಗುತ್ತೆ ಪೈರು ಅಷ್ಟೆಷ್ಟಕ್ಕೂ ನೆಡ್ತೀವಿ ಇದನ್ನು. ಇವಾಗ ಕ್ರಾಸ್ ಕಂಟಾಮಿನೇಷನ್ ಆ ಥರ? ಇಲ್ಲ ಆಗಲ್ಲ. ಯಾಕೆ? ಯಾಕಂದರೆ ಅವೇ ಬೇರೆ ಟೈಮಿಗೆ ಬರ್ತವೆ, ಇವೇ ಬೇರೆ ಟೈಮಿಗೆ ಬರ್ತವೆ. ರೇಟ್ ಆಫ್ ಫ್ಲವರಿಂಗ್ ಚೇಂಜ್ ಇರುತ್ತೆ. ಓಕೆ. ಹಾಗಾಗಿ ಕಂಟಾಮಿನೇಷನ್ ಆಗಲ್ಲ. ಫ್ಲವರಿಂಗ್ ಚೇಂಜ್ ಆಗುತ್ತೆ. ಈಗ HMT ನಿಮಗೆ 110 ದಿವಸಕ್ಕೆ ಫ್ಲವರಿಂಗ್ ಬಂದರೆ ನವರ 80 ದಿವಸಕ್ಕೆ ಬಂದುಬಿಡುತ್ತೆ, 60-70 ದಿವಸಕ್ಕೆ ಬಂದುಬಿಡುತ್ತೆ ನವರ. ಆ ರೀತಿ ಫ್ಲವರಿಂಗ್ ಡೇಟ್ ಚೇಂಜ್ ಇರೋದ್ರಿಂದ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾರ್ವೆಸ್ಟಿಂಗ್ ಹೆಂಗೆ ಮಾಡ್ತೀರಾ? ಹಾರ್ವೆಸ್ಟಿಂಗು ಬಂದಂಗೆ ಮಾಡ್ಕೋತೀವಿ, ಯಾವ್ಯಾವ್ದು ಬರುತ್ತೆ ಅದನ್ನು ಹಾರ್ವೆಸ್ಟಿಂಗ್ ಮಾಡ್ಕೋತೀವಿ. ಆಗ ಮೆಕ್ಯಾನಿಕಲ್ ಥರ ಒಂದು ಕೈಯಲ್ಲೇ ಮಾಡಬೇಕಾಗತ್ತಲ್ಲ? ಇವು ಬಿತ್ತನೆಗೆ ಮಾಡೋವಂಥವೆಲ್ಲ ಕೈನಲ್ಲೇ ಮಾಡ್ತೀವಿ. ಈ ಮಾಮೂಲಿ ರೆಗ್ಯುಲರ್ ಆಗಿ ಮಾಡೋವಂಥದ್ದು ಮೆಷಿನಲ್ಲಿ ಮಾಡ್ಕೋತೀವಿ. ಅದು ದೊಡ್ಡ ಪ್ಲಾಟಲ್ಲಿ ಜಾಸ್ತಿ ವೆರೈಟಿ ಹಾಕಿರೋವಂಥದ್ದು ಅದು ಮೆಷಿನಲ್ಲೇ ಮಾಡ್ಕೋತೀವಿ. ಈ ಬಿತ್ತನೆಗೆ ಮಾಡೋವಂಥದ್ದು ಕೈನಲ್ಲೇ ಕೂದು, ಇಲ್ಲಾಂದರೆ ಮಿಷಿನಲ್ಲೇ ಕೂದು, ಬಡಿಯೋವಾಗ ಕೈನಲ್ಲಿ ಬಡಿತೀವಿ. ಈಗ ಕೀಟಗಳು ಸಾಮಾನ್ಯವಾಗಿ ನಮ್ಮ ದೇಶಿ ತಳಿಗಳಿಗೆ ಯಾವುದೂ ಬರಲ್ಲ.
ಬಂದರೂ ಕೂಡ ಅವ್ರ ರೆಸಿಸ್ಟೆಂಟ್ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಅವು ತಡೆಯೋಕ್ಕೆ ಶಕ್ತಿ ಇರುತ್ತೆ. ಆಮೇಲೆ ನಾವು ಏನು ಹೈಬ್ರಿಡ್ ವೆರೈಟಿ ತಂದಿರ್ತೀವಿ, ಅವತ್ತು ಹೈಬ್ರಿಡ್ ವೆರೈಟಿ ಹಾಕುವಾಗಲೇ ಅದು ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಾರೆ. ಆ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕುವಾಗ ಕೆಮಿಕಲಲ್ಲೇ ಅರ್ಧಷ್ಟು ಕೀಟಗಳು ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಾವೇನು ಇವತ್ತು ನಮ್ಮ ರೈತರು ಕಳೆ ಔಷಧಿ ಹಾಕ್ತಾ ಇದ್ದಾರೆ, ಆ ಕಳೆ ಔಷಧಿ ಹಾಕಿರೋ ಭತ್ತದ ಗದ್ದೆಗೆ ಡೆಫಿನೆಟಾಗಿ ರೋಗ ಬಂದೇ ಬರ್ತದೆ, ಹುಳ ಬಂದೇ ಬರ್ತವೆ. ನಾವು ಪಕ್ಕ ರೈತರು ಕಳೆ ಔಷಧಿ ಹಾಕಿರೋರು ರೈತರು 3 ಸತಿ 4 ಸತಿ ಔಷಧಿ ಹೊಡಿತಾರೆ. ಬಟ್ ನಾವೇನು ಕಳೆ ಔಷಧಿನೂ ಹಾಕಲ್ಲ, ಏನೂ ಹಾಕಲ್ಲ, ಸುಮ್ಮನೆ ಹಿಂಗೇನೆ ನಾಟಿ ನೆಡ್ತೀವಿ. ನಾಟಿ ನೆಡ್ರೂ ಕೂಡ ನಮಗೆ ಕೀಟಗಳ ಬಾಧೆ ಮತ್ತು ರೋಗ ಬಾಧೆಗಳ ಬಹಳ ಕಡಿಮೆ ಬರ್ತವೆ. ಇವಾಗ ಯಾರಾದರೂ ನಿಮ್ಮಿಂದ ಭತ್ತ ತೊಗೊಂಡು ಹೋಗಿ ನಾಟಿ ಮಾಡಿದ್ರೆ ಅವ್ರ ಮಾಮೂಲಿ ಕೆಮಿಕಲ್ ಇರೋ ಜಮೀನಲ್ಲಿ ಅವ್ರಿಗೆ ಏನು ಹೇಳ್ತೀರಾ ನೀವು? ಅಲ್ಲ, ಅವರು ಮಾಡಲಿ, ಬಟ್ ಸಾವಯವದಲ್ಲಿ ಬೆಳೆಯೋದ್ರಿಂದ ಒಳ್ಳೆ ನಮಗೇನು ನಮ್ಮ ಏನಿವತ್ತು ನಮ್ಮ ಇದನ್ನು ಮಾಡ್ತಾಯಿದ್ದೀವಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಬೇಕು ಅಂದ್ಕೊಂಡು ನಾವು ಸಾವಯವದಲ್ಲಿ ಬೆಳೀತಾ ಇದ್ದೀವಿ. ಹಾಗೂ ಅವರು ಕೂಡ ತೊಗೊಂಡು ಹೋಗ್ಬಿಟ್ಟು ಅವ್ರ ಮಕ್ಕಳಿಗೆ ಅವರ ಮನೆ ಕುಟುಂಬಕ್ಕೋಸ್ಕರ ಸಾವಯವದಲ್ಲಿ ಸ್ವಲ್ಪ ಬೆಳೀರಿ, ನೀವು ಜಾಸ್ತಿ ಬೆಳಿಬೇಡ. ಈಗ ನಿಮ್ಗೆ 10 ಎಕರೆ ಜಮೀನಿದ್ರೆ ಒಂದು ಅರ್ಧ ಎಕರೆ ಜಮೀನಲ್ಲಿ ನಿಮಗೆ ಸಾವಯವದ ಬೆಳ್ಕೊಂಡು ತಿಂದು ಅದ್ರ ರುಚಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸಾವಯವ ಮತ್ತು ಕೆಮಿಕಲಲ್ಲಿ ಏನು ವ್ಯತ್ಯಾಸ ಇದೆ ಅಂದ್ಕೊಂಡು ಗೊತ್ತಾಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಈ ವರ್ಷ ಒಂದು 700-800 ಜನ ಬೀಜ ತೊಗೊಂಡು ಹೋಗಿದ್ದಾರೆ, ಅವರೆಲ್ಲ ನೆಡ್ತಾರೆ. ಅವರಿಂದ ಏನಾದರೂ ಬೀಜ ವಾಪಸ್ ತೊಗೊತೀರಾ ನೀವು ಅಥವಾ? ನಮ್ಮ ಹತ್ರ ಏನಾದ್ರು ಕಡಿಮೆ ಇದ್ದರೆ ಅವ್ರ ಹತ್ರ ವಾಪಸ್ ತೊಗೊಳ್ತೀವಿ. ಇವಾಗ ನಿಮ್ಮ ಹತ್ರ ಯಾರೋ ತೊಗೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು? ಸಾಮಾನ್ಯವಾಗಿ ನಮ್ಮ ಹತ್ರ ತೊಗೊಂಡು ಹೋಗೋರು ಎಲ್ಲ ಅವ್ರಿಗೆ ಊಟಕ್ಕೆ ಬೇಕು ಅಂದ್ಕೊಂಡು ಮಾಡ್ಕೊಳ್ಳೋರು ಮತ್ತು ಸಂರಕ್ಷಣೆ ಮಾಡುವಂಥ ರೈತರು ಬಂದು ನಮ್ಮಲ್ಲಿ ಬೀಜ ತೊಗೊಂಡು ಹೋಗ್ತಾರೆ. ಸೊ ಮಾರ್ಕೆಟಿಂಗ್ಗೋಸ್ಕರ ಅಥವಾ ಮಾರ್ಕೆಟಿಂಗೋಸ್ಕರ ಮಾಡೋರು ಸ್ವಲ್ಪ ಜನ ಇದ್ದಾರೆ. ಬಟ್ ಸಾಮಾನ್ಯವಾಗಿ 70%ಗಿಂತ ಅಧಿಕವಾಗಿ ಬರುವಂಥ ರೈತರೆಲ್ಲ ನನಗೆ ಊಟಕ್ಕೆ ಬೇಕು ಅಂದ್ಕೊಂಡು ಬರೋವಂಥ ರೈತರುಗಳೇ ಬರೋವಂಥವ್ರು ನಮ್ಮಲ್ಲಿ. ಈಗ ಈಗ ಮಾರ್ಕೆಟಿಂಗ್ ಹಿಂಸೆ ಇದೆಯಾ ಅಥವಾ ಸುಲಭನಾ? ಅಲ್ಲ, ಮಾರ್ಕೆಟಿಂಗ್ ಕಷ್ಟನೇ ಇದೆ. ಯಾಕಂದರೆ ಈ ದೇಶಿ ತಳಿಗಳಿಗೆ ಮಾರ್ಕೆಟ್ ಮಾಡೋದು ಭಾಳ ಕಷ್ಟ. ಯಾರೋ ಒಬ್ಬರು ಒಂದು ಕೆ ಜಿ ಕೇಳ್ತಾರೆ, 2 ಕೆ ಜಿ ಕೇಳ್ತಾರೆ. ಆಮೇಲೆ ಒಂದು ಸತಿ ತಗೊಂಡವರು ಇನ್ನೊಂದು ಸತಿ ತೊಗೊಳ್ಳಲ್ಲ, ಯಾಕಂದರೆ ಅನ್ಪಾಲಿಶ್ ಇರೋದು ಬೇಯಲ್ಲ ಬಿರ್ನೆ. ಹಾಗಾಗಿ ನಾವು ಹೇಳ್ತೀವಿ ಸಿಂಗಲ್ ಟಚ್ ತೊಗೊಳ್ಳಿ, ಅನ್ಪಾಲಿಶ್ ಇರೋದು ಬೇಯಲ್ಲ ಅಂತ. ಇಲ್ಲ, ನಮಗೆ ಕೊಡಿ ಅನ್ಪಾಲಿಶ್ ಅಂತಾರೆ. ಅನ್ಪಾಲಿಶ್ ಅಂದರೆ ಇವತ್ತು ಮಾರ್ಕೆಟಲ್ಲಿ ಏನು ಅನ್ಪಾಲಿಶ್ ಅಂತಂದರೆ ಸಿಂಗಲ್ ಟಚ್ ಇದೆ ಅದು. ಬಟ್ ನಮ್ಮ ಅನ್ಪಾಲಿಶ್ ಹೆಂಗಿರುತ್ತೆ ಅಂತಂದರೆ ಬರೀ ಮೇಲೆ ಸಿಪ್ಪೆ ತಕ್ಕೊಡ್ತೀವಿ ಅಷ್ಟೇ. ಮೊದಲು ಒನಕೆನಲ್ಲಿ ಕುಟ್ಟಿದಾಗ ಹೆಂಗೆ ಬರ್ತಿತ್ತು ಆ ಥರ ನಾವು ಕೊಡ್ತೀವಿ ಅನ್ಪಾಲಿಶ್ ಅಂತಂದರೆ. ಹಾಗಾಗಿ ಒಂದು ಸತಿ ತೊಗೊಂಡೋ ಕಸ್ಟಮರು ಅನ್ಪಾಲಿಶು ಇನ್ನೊಂದು ಸತಿ ನಮ್ಮ ಹತ್ರ ಬರೋದೇ ಇಲ್ಲ. ಆ ರೀತಿಯಾಗಿ ನಮಗೆ ಮಾರ್ಕೆಟಿಂಗ್ ಡಿಫಿಕಲ್ಟಿ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಸ್ವಲ್ಪ ಸಿಂಗಲ್ ಟಚ್ ತೊಗೊಳ್ಳಿ ಅಂತ. ಆಮೇಲೆ ಸಿಂಗಲ್ ಟಚ್ ತೊಗೊಳ್ಳಿ ಅಂತ ಹೇಳಿದ್ರು ಕೂಡ ಅವರು ಇಲ್ಲ, ನಮಗೆ ಅನ್ಪಾಲಿಶೇ ಬೇಕು ಅಂತಾರೆ. ಆಮೇಲೆ ಸ್ವಲ್ಪ ಜನ ಏನು ಈಗ ತೊಗೊಂಡಿರೋ 100%ಅಲ್ಲಿ ಒಂದು 10-20% ಆಯಿತು ಸರ್ ಸಿಂಗಲ್ ಟಚ್ ಕೊಡಿ ಸರ್ ಅಂದ್ಕೊಂಡು ವಾಪಸ್ಸು ತೊಗೊಳ್ಳೋರು ರೈತರಿದ್ದಾರೆ. ನೀವೇನಾದರೂ ವ್ಯಾಲ್ಯೂ ಅಡಿಷನ್ ಹತ್ರ ಏನಾದರೂ ಮಾಡ್ತಾ ಇದ್ದೀವಿ? ವ್ಯಾಲ್ಯೂ ಅಡಿಷನ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ ಸರ್, ಒಂದು ಪ್ಲ್ಯಾನ್ ಇದೆ. ಬೇರೆ ಬೇರೆ ಪದಾರ್ಥಗಳನ್ನ ಮಾಡಬೇಕು ಅಂದ್ಕೊಂಡು ಹೊಟ್ಟಲ್ಲಿ ಮತ್ತು ಅಕ್ಕಿನಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಸರ್. ಸರಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಕ್ಕೆ ಸರ್? ನನ್ನ ಕಾಂಟ್ಯಾಕ್ಟ್ ನಂಬರು 9901713351. ಇನ್ನೊಂದು ಸತಿ ಹೇಳಿಬಿಡಿ. 9901713351. ಓಕೆ, ಥ್ಯಾಂಕ್ ಯು.